ಒಂದು ಆಸ್ಪತ್ರೆ, ಅದರ ಶವಾಗಾರದಲ್ಲಿ ಒಂದು ಕಿಟಕಿ. ಅದನ್ನ ಯಾರೂ ಯಾವತ್ತೂ ಮುಟ್ಟಬಾರ್ದು. ಯಾಕೆ? ಬನ್ನಿ, ಇವತ್ತು ನಾವು ಜನಪದ ಸಿವಿಲ್ ಆಸ್ಪತ್ರೆಯ 4ನೇ ಕಿಟಕಿಯ ಹಿಂದಿನ ಭಯಾನಕ ರಹಸ್ಯವನ್ನ ನೋಡೋಣ. ಕಥೆ ಶುರುವಾಗೋದೇ ಒಂದು ಎಚ್ಚರಿಕೆಯಿಂದ. ಆಸ್ಪತ್ರೆಗೆ ಹೊಸದಾಗಿ ಬಂದಿರೋ ಫೊರೆನ್ಸಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಪ್ರಾಚಿಗೆ ಅಲ್ಲಿದ್ದೊಬ್ರು ಹೇಳೋ ಮಾತಿದು. ಈ ಒಂದೇ ಒಂದು ವಾಕ್ಯ ಸಾಕು, ಇಡೀ ಕಥೆಗೆ ಒಂದು ರೀತಿಯ ರಹಸ್ಯಮಯ ಭಯಾನಕ ವಾತಾವರಣವನ್ನ ಸೃಷ್ಟಿ ಮಾಡ್ಬಿಡುತ್ತೆ. ಹಾಗಾದ್ರೆ ಮೊದಲ ಭಾಗದಲ್ಲಿ ಈ ಕಥೆಯ ಸೆಟ್ಟಿಂಗೇನು ಅಂದ್ರೆ ಆ ಪಾಳುಬಿದ್ದ ಶವಾಗಾರ ಮತ್ತು ಅಲ್ಲಿರೋ 2 ಪ್ರಪಂಚಗಳು, ಒಂದು ವಿಜ್ಞಾನದ್ದು, ಇನ್ನೊಂದು ಮೂಢನಂಬಿಕೆದ್ದು. ಇದರ ನಡುವಿನ ತಿಕ್ಕಾಟ ಮತ್ತು ಪ್ರಮುಖ ಪಾತ್ರಗಳ ಪರಿಚಯವನ್ನ ಮಾಡ್ಕೊಳ್ಳೋಣ. ಕಥೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಪಾತ್ರಗಳನ್ನ ನೋಡ್ಬೇಕು. ಇಲ್ಲಿ ನೋಡಿ, ಒಂದ್ ಕಡೆ ಡಾಕ್ಟರ್ ಪ್ರಾಚಿ, ತುಂಬಾನೇ ಕಾನ್ಫಿಡೆಂಟ್, ಸೈನ್ಸ್ ಬಿಟ್ಟು ಬೇನು ನಂಬಲ್ಲ. ಇನ್ನೊಂದ್ ಕಡೆ ಅಲ್ಲಿನ ಸಿಬ್ಬಂದಿ ರಘು, ಕವಿತಾ, ಡೀನ್ ಘೋಷ್, ಎಲ್ರಿಗೂ ಅನುಭವ ಇದೆ, ಆದರೆ ಜೊತೆಗೆ ಆಳವಾದ ನಂಬಿಕೆಗಳು, ಭಯಾನೂ ಇದೆ. ಇವರಿಬ್ಬರ ನಡುವಿನ ಕ್ಲಾಶ್ ಇದೆಯಲ್ಲ, ಅದೇ ಈ ಕಥೆಯ ಪ್ರಮುಖ ಅಂಶ. ಇಲ್ಲಿ ನೋಡಿ, ಆ ತಿಕ್ಕಾಟ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಡಾಕ್ಟರ್ ಪ್ರಾಚಿಗೆ ಇದು ಕೇವಲ ಒಂದು ಸರ್ಕಾರಿ ಕೆಲ್ಸ, ಆದ್ರೆ ಅಲ್ಲಿದ್ದ ಸಿಬ್ಬಂದಿ ಹೇಳ್ತಾರೆ ಯಾರು ಇದನ್ನ ಹಗುರವಾಗಿ ತೆಗೆದುಕೊಳ್ತಾರೋ ಅವರಿಗೆ ನೋವಾಗ್ತದೆ ಅಂತ. ಅಂದ್ರೆ ಒಂದು ಕಡೆ ಲಾಜಿಕ್, ಇನ್ನೊಂದು ಕಡೆ ಅನುಭವದಿಂದ ಬಂದ ಭಯ. ಸರಿ, ಈಗ ಪ್ರಶ್ನೆ ಬರೋದು, ಯಾಕೆ ಎಲ್ಲರೂ ಆ ಒಂದೇ ಒಂದು ಕಿಟಕಿಗೆ ಅಷ್ಟೊಂದು ಹೆದರ್ಬೇಕು? ಬನ್ನಿ, ಅದರ ಇತಿಹಾಸವನ್ನ ನೋಡೋಣ. ಈ ಭಯದ ಬೇರುಗಳೆಂಗಿವೆ ಅಂತ ತಿಳ್ಕೊಳ್ಳೋಣ. ಇದು ಸುಮ್ಮನೆ ಕಟ್ಟುಕತೆ ಅಲ್ಲ. ಈ ಭಯದ ಹಿಂದೆ ಒಂದು ನಿಜವಾದ ದುರಂತದ ಇತಿಹಾಸವೇ ಇದೆ. ಈ ಟೈಮ್ಲೈನ್ ಗಮನಿಸಿ. 8 ವರ್ಷಗಳ ಹಿಂದೆ ನಿಧಿ ಅನ್ನೋ ಹುಡುಗಿಯ ಸಾವು. ಆಮೇಲೆ 6 ವರ್ಷಗಳ ಹಿಂದೆ ಡಾಕ್ಟರ್ ಜೋಶಿ ಅನ್ನೋ ಡಾಕ್ಟರ್, ಇವರು ಕೂಡ ಪ್ರಾಚಿ ಹಾಗೇನೆ ಸಂಶಯವಾದಿ. ಅವರು ಆ ಕಿಟಕಿಯನ್ನ ತೆರೀತಾರೆ. ಆ ಘಟನೆ ಆದ ಕೇವಲ 2 ವಾರಗಳಲ್ಲಿ ಅವರ ಶವ ಅದೇ ಕಿಟಕಿಯ ಕೆಳಗೆ ಸಿಗುತ್ತೆ. ಇವತ್ತು ಡಾಕ್ಟರ್ ಪ್ರಾಚಿ ಅಲ್ಲಿಗೆ ಬಂದಿದ್ದಾರೆ. ಅತ್ಯಂತ ಮುಖ್ಯವಾದ ವಿಷಯ ಏನಂದ್ರೆ, ಡಾಕ್ಟರ್ ಜೋಶಿ ಸಾವಿಗೆ ಯಾವುದೇ ದೈಹಿಕ ಕಾರಣ ಪತ್ತೆಯಾಗಲಿಲ್ಲ. ಅವರ ದೇಹದ ಮೇಲೆ ಒಂದೇ ಒಂದು ಗಾಯನೂ ಇರಲಿಲ್ಲ. ಆದರೆ ಅವರ ಮುಖದಲ್ಲಿ ಒಂದೇ ಒಂದು ಭಾವನೆ ಮಾತ್ರ ಹೆಪ್ಪುಗಟ್ಟಿತ್ತು, ಅದು ಭಯ. ನರ್ಸ್ ಕವಿತಾ ಯಾವತ್ತೂ ಆ ಕಿಟಕಿ ತೆರೆದಾಗ ನೋಡಿದ್ರೋ ಅದೇ ಭಯಾನಕ ನೋಟ ಅವರ ಮುಖದಲ್ಲಿತ್ತು. ಇಷ್ಟೆಲ್ಲ ಇತಿಹಾಸ ಗೊತ್ತಿದ್ರೂ ನಿಯಮಗಳು ಮುರಿಯಲ್ಪಡ್ತಾವೆ. ಮೊದಲು ತಿಳಿಯದೇನೆ ಡಾಕ್ಟರ್ ಪ್ರಾಚಿಯಿಂದ, ಆಮೇಲೆ ಉದ್ದೇಶಪೂರ್ವಕವಾಗಿಯೇ. ಇದರ ಪರಿಣಾಮ ಮಾತ್ರ ತುಂಬಾನೇ ಘೋರವಾಗಿತ್ತು. ನೋಡಿ, ಇದೊಂದು ಅಜಾಗರೂಕ ತಪ್ಪು. ಜಾಗ ಇಲ್ಲ ಅಂತ ಡಾಕ್ಟರ್ ಪ್ರಾಚಿ ಶವವಿದ್ದ ಒಂದು ಟೇಬಲನ್ನ ತಗೊಂಡು ಹೋಗಿ 4ನೇ ಕಿಟಕಿಯ ಮುಂದೆ ಇಟ್ಟುಬಿಡ್ತಾರೆ. ಅದು ಒಂದು ಅಮಾವಾಸ್ಯೆಯ ರಾತ್ರಿ. ಅವರಿಗೆ ಗೊತ್ತಿಲ್ದಾಗೆ ಆ ಸಣ್ಣ ಕೆಲಸವೇ ಮುಂದಿನ ಭಯಾನಕ ಘಟನೆಗಳಿಗೆ ನಾಂದಿ ಹಾಡುತ್ತೆ. ಆ ರಾತ್ರಿಯೇ ಡಾಕ್ಟರ್ ಪ್ರಾಚಿಯ ವೈಜ್ಞಾನಿಕ ಮನಸ್ಸು ಅಲ್ಲಾಡೋಕ್ ಶುರುವಾಗತ್ತೆ. ಮೊದಲು ಲೈಟ್ಸ್ ಫ್ಲಿಕ್ಕರ್ ಆಗೋಕ್ ಶುರು. ಆಮೇಲೆ ಕಿಟಕಿಯ ಸರಳುಗಳಿಂದ ಯಾರು ಉಗುರಿನಲ್ಲಿ ಕೆರೆದ ಹಾಗೆ ಸದ್ದು. ಆಮೇಲೆ ಇದು ನಂಬೋಕೆ ಕಷ್ಟ ಆದ್ರೂ ಆ ಕಬ್ಬಿಣದ ಸರಳುಗಳು ನಿಧಾನವಾಗಿ ಹೊರಗಡೆಗೆ ಬಾಗೋಕ್ ಶುರು ಮಾಡ್ತವೆ. ಜೊತೆಗೆ ತನ್ನನೇ ಆ ಗಾಳಿ ಬಂದು ಶವದ ಮೇಲಿದ್ದ ಶೀಟನ್ನ ಅಲುಗಾಡಿಸುತ್ತೆ. ಹಾಗಾದ್ರೆ ಎಚ್ಚರಿಕೆಯನ್ನ ಕಡೆಗಣಿಸಿದರೆ ಏನಾಗತ್ತೆ? ಈ ಪ್ರಶ್ನೆಗೆ ಉತ್ತರ ವಾರ್ಡ್ ಬಾಯ್ ಅಜಯ್ನ ದುರಂತ ಕಥೆಯಲ್ಲಿ ಸಿಗುತ್ತೆ. ಆತ ಎಚ್ಚರಿಕೆಯನ್ನ ನಿರ್ಲಕ್ಷಿಸಿದ್ದು ಮಾತ್ರ ಅಲ್ಲ, ಅದಕ್ಕೆ ಸವಾಲೇ ಹಾಕಿದ. ಅಜಯ್ ವಾರ್ಡ್ ಬಾಯ್ ಉತ್ಸಾಹ ಜಾಸ್ತಿ. ಆ ಕಿಟಕಿ ಯಾಕೆ ಮುಚ್ಚಿದೆ ಅಂತ ಗೊತ್ತಿಲ್ಲದೆ ಸ್ವಚ್ಛ ಮಾಡ್ತೀನಿ ಅಂತ ಅದನ್ನ ತೆರೆದುಬಿಡ್ತಾನೆ. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಅವನ ಪ್ರಾಣಪಕ್ಷಿ ಹಾರಿಹೋಗಿರುತ್ತೆ. ನೆಲದ ಮೇಲೆ ಬಿದ್ದಿದ್ದ ಅವನ ಮುಖ ಕಿರುಚಾಟದಲ್ಲಿ ಹೆಪ್ಪುಗಟ್ಟಿತ್ತು, ಥೇಟ್ ಡಾಕ್ಟರ್ ಜೋಶಿಯ ಹಾಗೆ. ಈಗ ಡಾಕ್ಟರ್ ಪ್ರಾಚಿಗೆ ಇದು ಬರೀ ಮೂಢನಂಬಿಕೆಯಲ್ಲ ಅಂತ ಗೊತ್ತಾಗುತ್ತೆ. ಉತ್ತರ ಬೇಕೇ ಬೇಕು ಅಂತ ಡೀನ್ ಹತ್ರ ಹೋಗ್ತಾರೆ. ಆಗ ಈ ಇಡೀ ಭಯದ ಹಿಂದಿನ ನಿಜವಾದ ದುರಂತದ ಕಥೆ ಹೊರಬರುತ್ತೆ. ಆ ಕಿಟಕಿಯಲ್ಲಿರೋದು ಯಾವುದೋ ದೆವ್ವ ಅಲ್ಲ, ಅದು ನಿಧಿಯ ಆತ್ಮ. 8 ವರ್ಷಗಳ ಹಿಂದೆ ಕೊಲೆಯಾಗಿದ್ದ ಹುಡುಗಿ. ಅವಳ ದೇಹ ಎಷ್ಟು ವಿರೂಪಗೊಂಡಿತೆಂದ್ರೆ ಕುಟುಂಬದವರು ಕೂಡ ಗುರ್ತಿಡಿಯೋಕ್ಕಾಗ್ಲಿಲ್ಲ. ಸರಿಯಾದ ಅಂತ್ಯಸಂಸ್ಕಾರವೂ ಇಲ್ಲದೆ ಆ ಶವವನ್ನ 4ನೇ ಕಿಟಕಿಯ ಕೆಳಗೆ ಇಡಲಾಗಿತ್ತು. ಆ ಅನ್ಯಾಯವೇ ಅವಳ ಆತ್ಮವನ್ನ ಅಲ್ಲಿ ಬಂಧಿಸಿಟ್ಟಿತ್ತು. ಈ ಸತ್ಯ ತಿಳಿದ ಮೇಲೆ ಡಾಕ್ಟರ್ ಪ್ರಾಚಿ ಕೇವಲೊಬ್ಬ ಡಾಕ್ಟರಾಗಿ ಉಳಿಯಲ್ಲ, ಅವರು ಈ ಕಥೆಯ ಭಾಗವಾಗ್ತಾರೆ. ಅವರು ನಿಧಿಯ ಆತ್ಮವನ್ನ ಭಯದಿಂದಲ್ಲ, ಬದಲಿಗೆ ನ್ಯಾಯ ಕೊಡಿಸ್ತೀನಿ ಅನ್ನೋ ಭರವಸೆಯಿಂದ ಎದುರಿಸೋಕೆ ನಿರ್ಧಾರ ಮಾಡ್ತಾರೆ. ಆದರೆ ಇದು ಸುಲಭವಲ್ಲ. ಹಾಗಾಗಿ ಒಬ್ಬ ತಾಂತ್ರಿಕರ ಸಹಾಯ ಪಡೀತಾರೆ. ಅವರು ಮಂತ್ರ, ಭಸ್ಮ ಬಳಸಿ ಒಂದು ಸುರಕ್ಷಿತ ವೃತ್ತವನ್ನ ರಚಿಸ್ತಾರೆ. ನಂತರ ನಿಧಿಯ ಆತ್ಮವನ್ನ ಆವಾಹನೆ ಮಾಡಲಾಗುತ್ತೆ.
ಆಗ ಡಾಕ್ಟರ್ ಪ್ರಾಚಿ ಆ ಆತ್ಮಕ್ಕೆ ಮಾತು ಕೊಡ್ತಾರೆ, ನಿನ್ನ ಕುಟುಂಬವನ್ನ ಹುಡುಕಿ ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ. ಆ ಭರವಸೆ ಮೇಲೆ ಆತ್ಮ ತಾತ್ಕಾಲಿಕವಾಗಿ ಶಾಂತವಾಗುತ್ತೆ. ಕಥೆಯ ಅತ್ಯಂತ ಕ್ಲೈಮ್ಯಾಕ್ಸ್ ಅಂದ್ರೆ ಇದೇ. ಆ ಆತ್ಮ ನೇರವಾಗಿ ಕಾಣಿಸ್ಕೊಂಡು ಕೇಳೋದು ಒಂದೇ ಮಾತು, ನನಗೆ ನ್ಯಾಯ ಕೊಡಿ. ಆಗ ಎಲ್ರಿಗೂ ಸ್ಪಷ್ಟವಾಗುತ್ತೆ, ಇದು ಒಂದು ದುಷ್ಟಶಕ್ತಿಯಲ್ಲ, ಬದಲಾಗಿ ನ್ಯಾಯಕ್ಕಾಗಿ ಪರಿತಪಿಸುತ್ತಿರುವ ಒಂದು ಬಲಿಪಶುವಿನ ಆತ್ಮ ಅಂತ. ಹಾಗಾಗಿ ಈ ಕಥೆಯ ಕೊನೆಯ ಭಾಗ ದೆವ್ವವನ್ನ ಓಡಿಸೋದ್ರ ಬಗ್ಗೆ ಅಲ್ಲ, ಬದಲಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ಮತ್ತೆ ಹಿಂದಿನ ಕಾಲದ ಗಾಯವೊಂದನ್ನ ವಾಸಿ ಮಾಡೋದ್ರ ಬಗ್ಗೆ. ಡಾಕ್ಟರ್ ಪ್ರಾಚಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ. ಅವರು ನಿಧಿಯ ಹಳೆಯ ಕೇಸ್ ಫೈಲನ್ನ ಮತ್ತೆ ಓಪನ್ ಮಾಡ್ತಾರೆ. ಈ ಬಾರಿ ವಿಜ್ಞಾನವನ್ನ ಬಳಸ್ತಾರೆ. DNA ರೆಕಾರ್ಡ್ಸ್ ಮೂಲಕ ಅವಳ ಕುಟುಂಬವನ್ನ ಪತ್ತೆ ಮಾಡ್ತಾರೆ. ಕುಟುಂಬಕ್ಕೆ ತಮ್ಮ ಮಗಳ ಬಗ್ಗೆ ಸತ್ಯ ತಿಳಿಸಿ ಗಂಗಾ ನದಿಯ ತಟದಲ್ಲಿ ಶಾಸ್ತ್ರೋಕ್ತವಾಗಿ ಅವಳ ಅಂತಿಮ ಸಂಸ್ಕಾರವನ್ನ ಮಾಡಿಸ್ತಾರೆ. ಆ ಅಂತ್ಯ ಸಂಸ್ಕಾರ ಮುಗಿದ ತಕ್ಷಣ ಏನಾಯ್ತು ಗೊತ್ತಾ? ಇಷ್ಟು ವರ್ಷಗಳಿಂದ ಭಯದ ಸಂಕೇತವಾಗಿದ್ದ ಆ 4ನೇ ಕಿಟಕಿ ತನ್ನಷ್ಟಕ್ಕೆ ತಾನೇ ನಿಧಾನವಾಗಿ ಮುಚ್ಚಿಕೊಳ್ಳುತ್ತೆ. ವರ್ಷಗಳ ನಂತರ ಮೊದಲ ಬಾರಿಗೆ ಆ ಶವಾಗಾರದಲ್ಲಿ ಒಂದು ರೀತಿಯ ನಿಶ್ಶಬ್ದ, ಒಂದು ಶಾಂತಿ ನೆಲೆಸುತ್ತೆ. ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಬಿಟ್ಟು ಹೋಗುತ್ತೆ. ಕೆಲವು ಆತ್ಮಗಳಿಗೆ ನ್ಯಾಯ ಸಿಗೋವರೆಗೂ ಮುಕ್ತಿ ಇಲ್ವಾ? ಅವು ನಿಜವಾಗ್ಲೂ ಅಲಿಯುತ್ತಾವೆಯಾ? ಈ ಒಂದು ಪ್ರಶ್ನೆ ಈ ದೆವ್ವದ ಕಥೆಯನ್ನ ಕೇವಲ ಭಯಕ್ಕೆ ಸೀಮಿತಗೊಳಿಸದೆ ನ್ಯಾಯ ಮತ್ತು ಶಾಂತಿಯ ಬಗ್ಗೆ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ.